ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ, ಏನಾದರೂ ಬ್ಲಾಕೇಜಸ್ ಇದೆಯಾ, ನಿಮ್ಮ ಲೈಫ್ನಲ್ಲಿ ನೀವು ಏನಾದರೂ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂಥದ್ದು ಇದೆಯಾ, ಹಾಗೂ ಮುಂದೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲೈಫ್ನಲ್ಲಿ ಅನ್ನುವ ವಿಷಯವಾಗಿ ಈ ಒಂದು ವಿಡಿಯೋನಲ್ಲಿ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ 3 ಸ್ಟೋನ್ಸ್ ಇದೆ. ಒಂದು ಜಿಯೋಡ್ ಸ್ಟೋನ್, ಓಕೆ, ಎರಡನೇದು ರೆಡ್ ಕಾರ್ನೇಲಿಯನ್ ಸ್ಟೋನ್, ಮೂರನೆಯದು ಸಿಟ್ರೀನ್ ಸ್ಟೋನ್. ಸೊ ಈ ಮೂರರಲ್ಲಿ ನಿಮಗೆ ಯಾವುದು ಹತ್ತಿರ ಅನಿಸುತ್ತೆ ಮನಸ್ಸಿಗೆ ಆ ಒಂದು ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದು, ಎರಡನೇದು ಹಾಗೂ ಮೂರನೆಯದು. ನಿಮ್ಮ ಲೈಫ್ನಲ್ಲಿ ಏನು ಘಟನೆಗಳಿದೆ ಹಾಗೂ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂದರೆ ಅದನ್ನು ಹೇಗೆ ನಿರ್ವಹಿಸ್ಕೊಳ್ಳುವಂಥದ್ದು, ನಿಮ್ಮ ಲೈಫ್ ಯಾವ ಒಂದು ದಾರಿಯಲ್ಲಿದೆ, ನಿಮ್ಮ ಲೈಫ್ನಲ್ಲಿ ಏನಾದರೂ ಬ್ಲಾಕೇಜಸ್ ಇದೆಯಾ, ಇದು ನಿಮ್ಮ ಬಗ್ಗೆನೇ ಕಂಪ್ಲೀಟಾಗಿ ವಿಡಿಯೋ ಆಗಿದೆ. ಅಬೌಟ್ ಯುವರ್ ಓನ್ ಲೈಫ್ ಹಾಗೂ ಫ್ಯೂಚರ್ ವಿಷಯವಾಗೂ ಒಂದಷ್ಟು ನಾನು ರೀಡಿಂಗ್ನ ಮಾಡ್ತಾ ಹೋಗ್ತೀನಿ. ಇವತ್ತು ನಾನು 2 ಡೆಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ವಿಂಗ್ಸ್ ಆಫ್ ಎಂಪವರ್ಮೆಂಟ್ ಮತ್ತು ವಾಟ್ಸ್ ಬ್ಲಾಕಿಂಗ್ ಯು. ಸೊ ಅದ್ರ ಬಗ್ಗೆನೇ ಇವತ್ತಿನ ವಿಡಿಯೋ ಆಗುತ್ತೆ. ವಾಟ್ಸ್ ಬ್ಲಾಕಿಂಗ್ ಯು, ನಿಮ್ಮ ಲೈಫ್ನಲ್ಲಿ ಏನಾದರೂ ಬ್ಲಾಕೇಜಸ್ ಇದೆಯಾ, ಇದೆ ಅಂದರೆ ಏನು ರೀಸನ್ ಏನು, ಅದ್ರ ಕುರಿತಾಗಿ ರೀಡಿಂಗ್ ಇದು ಇವತ್ತು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಯಾವುದೇ ವೀಡಿಯೋಸ್ ಮಾಡಿದ್ರು ಸೆಲ್ಫ್ಲೆಸ್ನೆಸ್ ಆಗಿರುತ್ತೆ, ಅಂದರೆ ನಿಮ್ಮ ಗ್ರೋತ್ ವಿಚಾರವಾಗಿ ವೀಡಿಯೋಸ್ ಮಾಡ್ತೀನಿ. ಹಾಗೂ ಒಂದಷ್ಟು ಜನ ನನಗೆ ಈ ಲವ್ ರಿಲೇಷನ್ಶಿಪ್ ಬಗ್ಗೆ ವೀಡಿಯೋಸ್ ಮಾಡಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅದನ್ನು ಮಾಡ್ತೀನಿ. ಆದರೆ ನನ್ನ ಆ್ಯಂಗಲ್, ಬಿಕಾಸ್ ಐ ಆಮ್ ಅ ಸೈಕಾಲಜಿಸ್ಟ್ ಅಲ್ವಾ, ನನ್ನ ಆ್ಯಂಗಲಲ್ಲಿ ನಾನು ನೋಡುವಂಥದ್ದು ಏನಂದರೆ, ನಾವು ನಮ್ಮಲ್ಲೇ ಪ್ರೀತಿಯನ್ನು ಕಂಡುಕೊಂಡಾಗ, ನಮ್ಮ ಲೈಫ್ನ ಅದ್ಭುತವಾಗಿ ಮಾಡಿಕೊಂಡಾಗ ನಮ್ಮ ಲೈಫ್ನಲ್ಲಿ ರಿಲೇಷನ್ಶಿಪ್ಸು ಸರಿ ಹೋಗುತ್ತೆ ಅನ್ನುವಂಥ ಒಂದು ನಂಬಿಕೆ ಹಾಗೂ ಆ ಒಂದು ಥಾಟ್ ಪ್ರೋಸೆಸ್ ಆಗಿದೆ. ಸೊ ಒಂದು ನೀಡಿ ಥಾಟ್ನಲ್ಲಿ ದಯವಿಟ್ಟು ಇರಬೇಡಿ. ಅವ್ರು ನನಗೆ ಬೇಕು, ಇವ್ರು ನನಗೆ ಬೇಕು, ಈ ಯೋಚನೆನೇ ಸರಿ ಇಲ್ಲ ನನ್ನ ಪ್ರಕಾರವಾಗಿ. ಸೊ ನಿಮಗೆ ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆ ಗಮನ ಕೊಡಿ. ಇವಾಗ ನೀವೊಂದು ಬ್ಯೂಟಿಫುಲ್ ಗಾರ್ಡನ್ನ ನಿಮ್ಮ ಲೈಫ್ನಲ್ಲಿ ಕ್ರಿಯೇಟ್ ಮಾಡಿದಾಗಲೇ ಬಟರ್ಫ್ಲೈಸ್ ಬರುತ್ತೆ. ಅರ್ಥ ಆಗ್ತಾ ಇದೆ ಅಲ್ಲ? ಇವಾಗ ಬಟರ್ಫ್ಲೈಸ್ ಬರೋದು ಎಲ್ಲಿ? ಒಳ್ಳೊಳ್ಳೆ ಜಾಗ, ಅಂದರೆ ನೇಚರ್ ಇರುವಂಥ ಜಾಗಕ್ಕೆ. ಸೊ ಹಾಗೆ ನಿಮ್ಮ ಲೈಫ್ನ ನೀವು ಗಾರ್ಡನ್ ಆಗಿ ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡಿಕೊಂಡಾಗ ಬಟರ್ಫ್ಲೈಸ್ ಬಂದೇ ಬರುತ್ತೆ. ಅಂದರೆ ಒಳ್ಳೇದಾಗೇ ಆಗುತ್ತೆ. ಒಳ್ಳೆ ರಿಲೇಷನ್ಶಿಪ್ನ ನೀವು ಅಟ್ರ್ಯಾಕ್ಟ್ ಮಾಡೇ ಮಾಡ್ತೀರಾ. ಸೊ ಅದರಿಂದ ನಾನು ಮಾಡುವಂಥ ವೀಡಿಯೋಸ್ ಜಾಸ್ತಿ ನಿಮ್ಮ ಸೆಲ್ಫ್ ಗ್ರೋತ್ ಕಡೆಗಾಗಿರುತ್ತೆ. ನಿಮ್ಮನ್ನು ನೀವು ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅನ್ನುವ ವಿಷಯವಾಗಿರುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಾವತ್ತೂ ಅವ್ರು ಬರಲಿ ಇವ್ರು ಬರಲಿ ಬೇಡ, ಅವ್ರು ಬೇಕು ಇವ್ರು ಬೇಕು ಇಂಥ ಯೋಚನೆಗೆ ಬಂದಾಗ ನೀವು ವೀಕಾಗಿ ಕಾಣ್ತೀರಾ ಇನ್ನೊಬ್ಬ ವ್ಯಕ್ತಿಯ ಯೋಚನೆಯಲ್ಲಿ. ಸೊ ಯು ಹ್ಯಾವ್ ಟು ಶಿಫ್ಟ್ ದ ಥಾಟ್. ಓಕೆ, ಸೊ ಆ್ಯಸ್ ಐ ಟೋಲ್ಡ್, ಇಲ್ಲಿ 3 ಸ್ಟೋನ್ಸ್ ಇದೆ. ಮೊದಲನೇದು ಜಿಯೋಡ್, ಎರಡನೇದು ರೆಡ್ ಕಾರ್ನೇಲಿಯನ್. ನಿಮಗೆ ಯಾವ ಒಂದು ಸ್ಟೋನ್ ಮನಸ್ಸಿಗೆ ಹತ್ತಿರ ಆಗ್ತಾಯಿದೆ ಆ ಒಂದು ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಟ್ರೀನ್ ಸ್ಟೋನ್, ಇದನ್ನು ನಾವು ಮನಿ ಸ್ಟೋನ್ ಅಂತ ಕೂಡ ಹೇಳ್ತೀವಿ. ಸೊ ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಎಂದಿನಂತೆ ನಾನು ಮೊದಲನೆಯ ಸ್ಟೋನ್ ರೀಡಿಂಗ್ ಮಾಡ್ತಾ ಇದ್ದೀನಿ, ಜಿಯೋಡ್. ಈ ಒಂದು ಸ್ಟೋನ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಿಮ್ಮ ರೀಡಿಂಗ್ ಪ್ರಕಾರವಾಗಿ ಏನಿದೆ ವಿಷಯಗಳು ತಿಳ್ಕೊಳ್ಳುವಂಥದ್ದು ಅಂತ ನೋಡೋಣ. ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ, ಏನು ಬ್ಲಾಕೇಜ್ ಇದೆ, ಏನಾದ್ರು ಬ್ಲಾಕೇಜಸ್ ಇದೆಯಾ ನಿಮ್ಮ ಲೈಫ್ನಲ್ಲಿ, ವಾಟ್ ಈಸ್ ಬ್ಲಾಕಿಂಗ್ ಯು, ಹಾಗೇನಾದ್ರು ಇದೆಯಾ? ಇದೆ ಅಂದರೆ ನಿಮಗೆ ಕ್ಲಾರಿಟಿ ಖಂಡಿತವಾಗ್ಲೂ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ವೀಡಿಯೋಸ್ನ ಸಪೋರ್ಟ್ ಮಾಡಿ, ಒಳ್ಳೆ ಕಂಟೆಂಟ್ನ ಸಪೋರ್ಟ್ ಮಾಡಿ. ಸೊ ಶುರು ಮಾಡೋಣ ನಿಮ್ಮ ರೀಡಿಂಗ್. ಜಿಯೋಡ್ ಸ್ಟೋನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರ ರೀಡಿಂಗ್ ಆಗಿದೆ ಇದು. ಏನೇನಿದೆ ಮೆಸೇಜಸ್ ಅಂತ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಚಲೀಸ್ ಅಂತ ಬರ್ತಾ ಇದೆ, ಏಸ್ ಆಫ್ ಕಪ್ಸ್ ಬಂದಿದೆ, ಹೋಲ್ಡ್ ದ ಸ್ಪೇಸ್ ಫಾರ್ ಯೋರ್ ಡ್ರೀಮ್ಸ್ ಟು ಕಮ್ ಟ್ರೂ ಅಂತ ಬರ್ತಾ ಇದೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದಾಗಿ. ರಿವರ್ ಬರ್ತಾ ಇದೆ, ವಾಟರ್ ಎಲಿಮೆಂಟ್ ತುಂಬ ಬಂದಿದೆ. ಸೊ ಇಮೋಷನ್ಸ್ ಸ್ಟ್ರಾಂಗ್ ಆಗೇ ಇದೆ ಅಂತ ಹೇಳ್ಬೋದು.
ಕ್ರಿಟಿಸೈಸಿಂಗ್, ಅನ್ಸೋಷಿಯಲ್, ಲೂಸಿಂಗ್ ಯೋರ್ ಸೆಲ್ಫ್. 10 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಅದಾದ ನಂತರ ಎಂಪರರ್ ಬರ್ತಾ ಇದೆ, 10 ಆಫ್ ಕಪ್ಸ್. ಅಗೇನ್ 10 ಆ್ಯಂಡ್ 10 ತುಂಬ 10 ಕಾರ್ಡ್ಸ್ ಕೂಡ ನಾನು ನೋಡ್ತಾ ಇದ್ದೀನಿ. ಸೊ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನಿಮಗೆ ಟ್ಯಾರೋಲಿ ಒಂದಷ್ಟು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಇಲ್ಲೇನಂದರೆ ನಿಮಗೆ ರಿಲೇಷನ್ಶಿಪ್ಸ್ ಮುಖ್ಯ, ನಿಮ್ಮ ಲೈಫ್ನಲ್ಲಿ ರಿಲೇಷನ್ಶಿಪ್ಸ್ ಮುಖ್ಯ. ಹಾಗೂ ನಿಮಗೆ ಸಂಬಂಧಗಳು ನಿಮ್ಮ ಲೈಫ್ನಲ್ಲಿ ಬಿಟ್ಟು ಹೋಗ್ತಾ ಇದೆ ಅಂದರೆ ನಿಮಗೆ ತುಂಬ ಭಯ ಆಗುತ್ತೆ, ಕಾಡುತ್ತೆ. ಅದೊಂದು ವೀಕ್ನೆಸ್, ನಿಮಗೆ ರಿಲೇಷನ್ಶಿಪ್ ಒಂದು ವೀಕ್ನೆಸ್ ಆಗಿದೆ ಪ್ರೆಸೆಂಟ್ನಲ್ಲಿ. ಹಾಗೂ ಅದಕ್ಕೇ ಪ್ರಯಾರಿಟಿ ಕೂಡ ಕೊಡ್ತಾ ಇದ್ದೀರಾ, ಅದರಲ್ಲೇನೂ ತಪ್ಪಿಲ್ಲ ಅಂತ ಕೂಡ ನಾನು ಹೇಳ್ತೀನಿ. ಹಾಗೂ ಎಂಪರರ್ ಬರ್ತಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಾನು ಏನೂ ಪ್ರಾಬ್ಲಮ್ ಅಂತ ನೋಡ್ತಾ ಇಲ್ಲ. ನೀವು ಕೆಲಸನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತೀರಾ, ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅದು ಕೂಡ ನೋಡ್ತಾ ಇದ್ದೀನಿ. ಈಗ ನೀವು ಏನಾದರೂ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂದರೆ ಅದನ್ನ ನೀವು ತುಂಬಾ ಈಸಿಯಾಗಿ ಮಾಡ್ಕೊಂಡು ಬಿಡ್ತೀರಾ. ರಿಲೇಷನ್ಶಿಪ್ಸ್ ಬಂದಾಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಲೈಫ್ನಲ್ಲಿ. 10 ಆಫ್ ಕಪ್ಸ್ ಬರ್ತಿರೋದ್ರಿಂದ ನೀವು ಒಂದು ಚೇಸಿಂಗ್ ಸಿಚುವೇಷನಲ್ಲಿದ್ದೀರಾ. ಅಂದರೆ ನಂಗೆ ಪ್ರೀತಿ ಬೇಕು, ನನಗೆ ಅದು ಬೇಕು, ರಿಲೇಷನ್ಶಿಪ್ನಲ್ಲಿನ ಇಂಪ್ರೂವ್ಮೆಂಟ್ಸ್ ಬೇಕು, ಈ ಥರ ಒಂದು ಥಾಟ್ ಪ್ರೋಸೆಸ್ ನಿಮ್ಮದಾಗಿದೆ ಅಂತ ಹೇಳ್ಬೋದು. ಹೋಲ್ಡ್ ದ ಸ್ಪೇಸ್ ಫಾರ್ ಯೋರ್ ಡ್ರೀಮ್ಸ್ ಟು ಕಮ್ ಟ್ರೂ ಬರ್ತಿರೋದ್ರಿಂದ ನೀವು ಯಾವಾಗ ನಿಮ್ಮ ಕಪ್ ಆಫ್ ಇಮೋಷನ್ಸ್ನ ಫಿಲ್ ಮಾಡ್ಕೊಳ್ತೀರಾ ಆವಾಗಲೇ ನೀವು ಪ್ರೀತಿಯನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ. ಅಂದರೆ ನಿಮ್ಮಲ್ಲಿ ನೀವು ಪ್ರೀತಿನ ಕಂಡುಕೊಂಡಾಗ, ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಿದಾಗ, ಹಾಗೂ ಇವರಿದ್ರೇ ನನ್ನ ಲೈಫ್ ಚೆನ್ನಾಗಿರುತ್ತೆ ಅನ್ನುವಂಥ ಯೋಚನೆನ ಫಸ್ಟ್ ತೆಗೆದು ಹಾಕಿ. ಯಾವಾಗ ನೀವು ತುಂಬ ಚೇಸಿಂಗ್ ಮೆಂಟಾಲಿಟಿಗೆ ಬರ್ತೀರಾ ಆವಾಗ ರಿಲೇಷನ್ಶಿಪ್ಸ್ ಕೂಡ ತುಂಬ ವೀಕ್ ಆಗೋಗುತ್ತೆ. ಅದನ್ನು ನೀವು ಆ ತಪ್ಪನ್ನು ಈಗ ಮಾಡ್ತಾ ಇದ್ದೀರಾ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು ಏನಂದರೆ, ಫಸ್ಟು ನಿಮ್ಮ ಲೈಫ್ನ ಕಂಪ್ಲೀಟಾಗಿ ಫೋಕಸ್ ಮಾಡಿ, ಹಾಗೂ ಕಪ್ ಆಫ್ ಎಮೋಷನ್ನ ನೀವು ನಿಮಗೋಸ್ಕರ ಫಿಲ್ ಮಾಡ್ಕೊಳ್ಳಿ. ನಿಮ್ಗೇನು ಖುಷಿ ಕೊಡುತ್ತೆ ಅದನ್ನು ಫಸ್ಟ್ ಮಾಡಿ. ಓಕೆ, ಇದೊಂದು ಮೆಸೇಜ್ ಆಗಿದೆ. ಅಂದರೆ ಯಾವಾಗ ಒಬ್ಬರು ನಿಮಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ನೋವು ಕೊಡ್ತಾ ಇದ್ದಾರೆ, ಅಥವಾ ಆ ಥರ ನಡೀತಾ ಇದೆ ಈಗ ಪ್ರೆಸೆಂಟ್ನಲ್ಲಿ ನಿಮ್ಮ ಲೈಫ್, ರಿಲೇಷನ್ಶಿಪ್ಸ್ನಲ್ಲೇ ನೀವು ತುಂಬ ಒಂದು ಧಕ್ಕೆಗುಂಟಾಗ್ತಾ ಇದ್ದೀರಾ, ನೋವು ಉಂಟಾಗ್ತಾ ಇದೆ, ಹತ್ತಿರದವರೇ ನಿಮಗೆ ಚುಚ್ಚಿ ಮಾತಾಡ್ತಾ ಇದ್ದಾರೆ, ಈ ಥರ ಅನುಭವಗಳಾಗ್ತಾ ಇದೆ ನಿಮಗೆ. ರಿವರ್ ಬರ್ತಿರೋದ್ರಿಂದ ಫ್ಲೋ ವಿತ್ ದ ಚೇಂಜಸ್, ಡೋಂಟ್ ರೆಸಿಸ್ಟ್ ದೆಮ್. ನೀವು ಯಾವಾಗ ಇದಾಗಬಾರ್ದು, ಹೀಗಾಗಬಾರ್ದು ಅಂತ ಆ ಒಂದು ಸಿಚುವೇಶನ್ನ ಎಷ್ಟು ಕಂಟ್ರೋಲ್ ಮಾಡ್ತೀರಾ, ಅದು ನಿಮ್ಮ ಕಂಟ್ರೋಲ್ನ ಮೀರಿ ಹೋಗುತ್ತೆ ಅಂತ ಕೂಡ ಒಂದು ಮೆಸೇಜ್ ಬರ್ತಾ ಇದೆ. ಫ್ಲೋ ಲೈಕ್ ಅ ವಾಟರ್ ಅಂತ ಅರ್ಥ. ಫ್ಲೋ ಲೈಕ್ ಅ ವಾಟರ್ ಅಂದರೆ ಏನು? ಒಂದೊಂದು ಸಲ ಒಬ್ಬೊಬ್ಬರು ಕಹಿಯಾಗಿ ಮಾತಾಡಿದಾಗ, ನಿಮಗೆ ನೋವು ಉಂಟು ಮಾಡಿದಾಗ, ಅವರ ವ್ಯಕ್ತಿತ್ವ ಹಾಗೆ ಅಂತ ಅರ್ಥ ಮಾಡಿಕೊಂಡು ಅವ್ರನ್ನ ಕ್ಷಮಿಸ್ಬಿಟ್ಟು ಮುಂದೆ ಹೋಗಿ, ಅವ್ರು ಹಾಗೆ ಮಾಡಿದ್ರು, ಅವ್ರು ಹೀಗೆ ಮಾಡಿದ್ರು ಅಂತ ಕೊರಗೋ ಬದಲು, ನೋವನ್ನು ಅನುಭವಿಸೋ ಬದಲು, ಇವ್ರು ಹೀಗೆ ಮಾಡಿದ್ದಾರೆ ಆದರೆ ನಾನು ಇದರಿಂದ ಎಫೆಕ್ಟ್ ಆಗೋದಿಲ್ಲ, ಈ ಥರದ್ದೊಂದು ಸಿಚುವೇಶನಿಂದ ಎಫೆಕ್ಟ್ ಆಗೋದಿಲ್ಲ ಅಂತ ಮುಂದೆ ಹೋಗಿ ಅಂತ ಬರ್ತಾ ಇದೆ. ಸ್ಪೆಲ್ ಬರ್ತಿರೋದ್ರಿಂದ ಯು ಹೋಲ್ಡ್ ದ ಪವರ್ ಟು ಕ್ರಿಯೇಟ್ ಮ್ಯಾಜಿಕ್ ಇನ್ ಯೋರ್ ಲೈಫ್. ನಿಮ್ಮ ಲೈಫ್ ಮ್ಯಾಜಿಕಲ್ ಆಗಬೇಕು ಅಂದರೆ ಅದಕ್ಕೆ ನೀವೇ ಕಾರಣರಾಗ್ತೀರಾ. ನಿಮ್ಮಲ್ಲಿ ಆ ಒಂದು ಪವರ್ ಇದೆ ಅಂತ ಕೂಡ, ಅಗೇನ್ ನಿಮ್ಮಲ್ಲೇ ಒಂದು ಮ್ಯಾಜಿಕಲ್ ಎನರ್ಜಿ ಇದೆ ಅಂತ ಯೂನಿವರ್ಸ್ ನಿಮಗೆ ಕನ್ಫರ್ಮೇಷನ್ ಕೊಡ್ತಾ ಇದೆ. ಈ ಕೂಡಲೇ ಕಮೆಂಟ್ ಮಾಡಿ ಐ ಆಮ್ ಮ್ಯಾಜಿಕಲ್ ಅಂತ, ಬಿಕಾಸ್ ಯು ಆರ್ ಮ್ಯಾಜಿಕಲ್. ನೀವು ಆ ಥರದ್ದೊಂದು ಮ್ಯಾಜಿಕಲ್ ಎನರ್ಜಿ, ಪವರ್ಫುಲ್ ಎನರ್ಜಿನಲ್ಲಿದ್ದೀರಾ. ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನಿಮ್ಮ ಲೈಫ್ನಲ್ಲಿ ನಿಮಗೆಲ್ಲ ಚೆನ್ನಾಗೇ ಇದೆ, ಹಣದ ಕೊರತೆ ಇಲ್ಲ, ಒಂದು ಸ್ಟೇಟಸ್ ಅಂತ ಬಂದಾಗ ಒಳ್ಳೆ ಸ್ಟೇಟಸ್ನ ಸಂಪಾದನೆ ಮಾಡ್ಕೊಂಡಿದ್ದೀರಾ. ಆದರೆ ರಿಲೇಷನ್ಶಿಪ್ನಲ್ಲೇ ತುಂಬ ನೋವು ಅನುಭವಿಸ್ತಿದ್ದೀರಾ. ಹತ್ತಿರ ಇರೋರು ಚುಚ್ಚಿ ಮಾತಾಡೋದಾಗಿರ್ಬೋದು, ಬೇಜಾರು ಮಾಡೋದಾಗಿರ್ಬೋದು, ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುವಂಥದ್ದಾಗಿರ್ಬೋದು, ಇದೆಲ್ಲ ನಡೀತಾ ಇದೆ. ಕ್ರಿಟಿಸೈಸಿಂಗ್ ಅನ್ನುವಂಥ ಒಂದು ಕಾರ್ಡ್ ಬಂದಿದೆ. ಕ್ರಿಟಿಸೈಸಿಂಗ್ ಯುವರ್ ಪಾರ್ಟ್ನರ್ ಇಸ್ ಡ್ರೈವಿಂಗ್ ದೆಮ್ ಅವೇ, ಫೋಕಸ್ ಆನ್ ದಿಯರ್ ಗುಡ್ ಕ್ವಾಲಿಟೀಸ್. ಸೊ ಇದು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ನೀವು ಒಂದು ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ಅಂದರೆ, ಅಥವಾ ಯಾವುದಾದ್ರೂ ಇದು ಒಂದು ಫ್ರೆಂಡ್ಶಿಪ್ಗೂ ನೀವು ಕನೆಕ್ಟ್ ಮಾಡ್ಕೋಬೋದು, ಇದು ಬಿಕಾಸ್ ಇದು ಜನರಲ್ ರೀಡಿಂಗ್ ಆಗಿದೆ ಅಲ್ವಾ. ಸೊ ನಿಮ್ಮ ಪಾರ್ಟ್ನರ್ನಲ್ಲಿ ನೀವು ಕುಂದು ಕೊರತೆಗಳನ್ನ ಹುಡುಕಿದಾಗ, ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿಯಲ್ಲಿ ಬರೀ ನೆಗೆಟಿವ್ನ ನೋಡಿದಾಗ, ನೀವು ಅವರಲ್ಲಿರುವಂಥ ಒಳ್ಳೆಯ ಗುಣಗಳನ್ನ ನೀವು ಫೋಕಸ್ ಮಾಡದೆ ರಿಲೇಷನ್ಶಿಪ್ ಹಾಳಾಗುತ್ತೆ. ಸೊ ಕೊಂಕು ಮಾತಾಡೋದನ್ನ ನೀವು ಮಾಡ್ತಾ ಇದ್ದೀರಾ, ನೀವು ಅವ್ರ ಮನಸ್ಸಿಗೆ ಹರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮಲ್ಲೂ ಆ ಒಂದು ಪ್ರಾಬ್ಲಮ್ ಇದೆ. ಸೊ ಅವರಲ್ಲಿ ಒಳ್ಳೆತನವನ್ನು ಗುರುತಿಸಿ ಅದನ್ನು ಎನ್ಕರೇಜ್ ಮಾಡಿ ಅಂತ ಬರ್ತಾ ಇದೆ ಮೆಸೇಜ್ ನಿಮಗೆ. ಅನ್ಸೋಷಿಯಲ್ ಬರ್ತಿರೋದ್ರಿಂದ ಯು ನೀಡ್ ಟು ಗೆಟ್ ಔಟ್ ಆ್ಯಂಡ್ ಮಿಂಗಲ್ ವಿತ್ ನ್ಯೂ ಪೀಪಲ್ ಸೊ ಯು ಕ್ಯಾನ್ ಮೀಟ್ ಸಮ್ವನ್ ಅಂತ ಬರ್ತಾ ಇದೆ. ಕೆಲವರು ಸಿಂಗಲ್ಸ್ ಯಾರಿದ್ದೀರಾ,
ಒಂಟಿಯಾಗೇ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದರಿಂದ ಫಸ್ಟ್ ಆಚೆ ಬನ್ನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಆಚೆ ಹೋಗೋದ್ರಿಂದ, ಹೊಸದಾದ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದ್ರಿಂದ, ಇದೊಂಥರ ಟ್ರಿಪ್ ಕಾರ್ಡ್ ಆಗಿದೆ. ಟ್ರಿಪ್ಗೆ ಹೋಗ್ತಾ ಇದ್ದಾರೆ ಇವರೆಲ್ಲ. ಈ ಥರ ನೀವು ಒಂದು ಟ್ರಿಪ್ಪಿಗೆ ಹೋಗೋದ್ರಿಂದ ಕೂಡ ನೀವು ಹೊಸಬರ ಪರಿಚಯ ಆಗುತ್ತೆ. ಎಟ್ ದ ಸೇಮ್ ಟೈಮ್ ಗ್ರೂಪ್ ಟ್ರಿಪ್ಸ್ ಇದೆಯಲ್ಲ, ಅದಕ್ಕೆ ಹೋಗಿ ಆವಾಗ ನೀವು ಯಾರೋ ಒಬ್ಬ ಸ್ಪೆಷಲ್ ಪರ್ಸನ್ನ ಕೂಡ ಮೀಟ್ ಮಾಡ್ತೀರಾ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಇದನ್ನು ಸೀರಿಯಸ್ ಆಗಿ ತೊಗೊಳ್ಳಿ. ಸಿಂಗಲ್ ಆಗಿರುವಂಥವ್ರು ಲೂಸಿಂಗ್ ಯೋರ್ ಸೆಲ್ಫ್ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಇದು ನಿಮಗೇನೆ ಬಂದಿರುವಂಥದ್ದು. ಯು ಫೀಲ್ ಲಾಸ್ಟ್ ಇನ್ ಯೋರ್ ಪಾರ್ಟ್ನರ್. ಇಟ್ಸ್ ಓಕೆ ಟು ಬಿ ಯೋರ್ ಸೆಲ್ಫ್ ಆ್ಯಂಡ್ ಹ್ಯಾವ್ ಯೋರ್ ಓನ್ ಲೈಫ್ ಟು. ಓಕೆ, ಇದರ ಅರ್ಥ ಏನು ಅಂದರೆ, ನೀವು ತುಂಬ ಕೊಡುವ ಒಂದು ಸ್ಥಿತಿನಲ್ಲಿದ್ದೀರಾ. ತುಂಬ ಕೊಟ್ಟಷ್ಟು ನೀವು ನಿಮ್ಮ ಲೈಫ್ನಲ್ಲಿ ಎಷ್ಟೋ ಕಳ್ಕೊಂಡು ಬಿಡ್ತೀರ. ಸೊ ನಿಮ್ಮನ್ನು ನೀವು ಫಸ್ಟ್ ಖುಷಿ ಪಡಿಸ್ಕೊಳ್ಬೇಕಾಗತ್ತೆ. ಹಾಗೂ ಅತಿಯಾಗಿ ಕೊಡುವಂಥದ್ದು ಕೂಡ, ಅತಿಯಾಗಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು, ತುಂಬ ಕೇರ್ ಮಾಡೋದು ಕೂಡ ಒಂದು ವೀಕ್ನೆಸ್ ಆಗೇ ಕಾಣುತ್ತೆ. ಅದನ್ನ ನೀವು ಮಾಡ್ತಾ ಇದ್ದೀರಾ, ಅದನ್ನ ಫಸ್ಟ್ ಬಿಡಿ ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ. ಸೊ ಇದೆಲ್ಲ ಮೆಸೇಜಸ್ ಏನು ತೋರಿಸ್ತಿದೆ ಅಂದರೆ, ನಿಮ್ಮಲ್ಲಿ ಒಳ್ಳೆ ಗುಣಗಳಿದೆ, ಒಳ್ಳೆತನ ಇದೆ. ಆದರೆ ತುಂಬ ಒಳ್ಳೆಯದು ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಬೆಲೆ ಸಿಗೋದಿಲ್ಲ. ನಿಮಗೆ ಬೆಲೆ ಸಿಗ್ತಾ ಇಲ್ಲ ಈಗ ಪ್ರೆಸೆಂಟ್ನಲ್ಲಿ. ಅವ್ರು ಇರ್ತಾರೆ ಬಿಡು, ಅವ್ರು ಮಾಡ್ತಾರೆ ಬಿಡು, ನಿಮ್ಮನ್ನು ತುಂಬ ಲೈಟಾಗಿ ತೊಗೊಳ್ತಾ ಇದ್ದಾರೆ ಜನ. ಅದನ್ನು ಫಸ್ಟ್ ತೆಗೆದು ಹಾಕಬೇಕಾಗತ್ತೆ. ಫಸ್ಟ್ ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಬೇರೆಯವ್ರ ಮೇಲೆ ಪ್ರೀತಿಗೋಸ್ಕರ ಅವಲಂಬಿತರಾಗಬೇಡಿ. ಆವಾಗಲೇ ನಿಮ್ಮ ಲೈಫ್ನಲ್ಲಿ ಒಂದು ಬ್ಯಾಲೆನ್ಸ್ನ ನೀವು ನೋಡ್ತೀರಾ ಅಂತ ಮೆಸೇಜ್ ಬರ್ತಾ ಇದೆ. ಐ ಹೋಪ್ ಇಟ್ ಹೆಲ್ಪ್ಡ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ರೀಡಿಂಗ್ ಅಂದರೆ ಜಿಯೋಡ್ ಆಯಿತು. ಈಗ ನಾನು ಮಾಡ್ತಾ ಇರೋದು ರೆಡ್ ಕಾರ್ನೇಲಿಯನ್ ಸ್ಟೋನ್. ಈ ಒಂದು ಸ್ಟೋನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರ ರೀಡಿಂಗ್ ಮಾಡ್ತಿದ್ದೀನಿ. ಸೊ ಈ ಒಂದು ಸ್ಟೋನ್ನ ಸ್ಪೆಷಾಲಿಟಿ ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಇದು ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್, ಕ್ರಾನಿಕ್ ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಮತ್ತು ಅವಾಗವಾಗ ನೀವು ಹುಷಾರು ತಪ್ತೀರಾ. ಸ್ಪೆಷಲಿ ವಿಮೆನ್, ಹೆಂಗಸರು ಈ ಒಂದು ರೆಡ್ ಕಾರ್ನೇಲಿಯನ್ ಸ್ಟೋನ್ ಯೂಸ್ ಮಾಡೋದು ಕೂಡ ತುಂಬ ಒಳ್ಳೆಯದು. ಪೀರಿಯಡ್ಸ್ ಟೈಮ್ನಲ್ಲಿ ಅವ್ರಿಗೆ ಕ್ರ್ಯಾಂಪ್ಸ್ ಆಗುತ್ತೆ, ಅಂದರೆ ಬಾಡಿ ಪೇಯ್ನ್ ಇರುತ್ತೆ, ಅದರಿಂದ ರಿಲೀಫ್ ಸಿಗುತ್ತೆ. ಸೊ ವಿಮೆನ್ ಅಂದರೆ ಸ್ಪೆಷಲಿ ಲೇಡೀಸ್ ಈ ಒಂದು ಕಾರ್ನೇಲಿಯನ್ ಸ್ಟೋನ್ನ ಇಟ್ಕೊಂಡು ಮೆಡಿಟೇಷನ್ ಮಾಡುವಂಥದ್ದು ಅಥವಾ ಈ ಒಂದು ಬ್ರೇಸ್ಲೆಟ್ ಹಾಕ್ಕೊಳ್ಳೋದ್ರಿಂದ ಕೂಡ ತುಂಬ ಒಳ್ಳೆಯ ಚೇಂಜಸ್ನ ನೀವು ನೋಡಬಹುದು. ಹಾಗೂ ಪುರುಷರು ಯಾವಾಗ ಬ್ರೇಸ್ಲೆಟ್ ಕ್ರಿಸ್ಟಲ್ಸ್ ಹಾಕ್ಕೋಬೇಕು ಅಂತ ಇದ್ದೀರಾ, ಅದನ್ನು ರೈಟ್ ಹ್ಯಾಂಡ್ಗೆ ಹಾಕ್ಕೋಬೇಕು. ಹೆಂಗಸರು ಅಂದರೆ ಲೇಡೀಸ್ ಲೆಫ್ಟ್ ಹ್ಯಾಂಡ್ಗೆ ಹಾಕ್ಕೋಬೇಕಾಗತ್ತೆ ಕ್ರಿಸ್ಟಲ್ನ. ಅದು ಪವರ್ಫುಲ್ಲಾಗಿ ವರ್ಕ್ ಆಗಬೇಕು ಅಂದರೆ, ಈಗ ನಾನು ಎಡಗೈಗೆ ಹಾಕ್ಕೊಂಡಿದ್ದೀನಿ, ಪುರುಷರು ಬಲಗೈಗೆ ಹಾಕ್ಕೋಬೇಕಾಗತ್ತೆ ಸ್ಟೋನ್ನ. ಸೊ ಈ ಸ್ಟೋನ್ನ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಹೆಲ್ತ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್ ಫಾರ್ ಯು. ನಿಮ್ಗೇನು ರೀಡಿಂಗ್ ಬಂದಿದೆ ಅಂತ ನಾನೀಗ ಹೇಳ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಓಕೆ, ನಿಮ್ಮ ಲೈಫ್ನಲ್ಲಿ ಏನಾದರೂ ಬ್ಲಾಕೇಜಸ್ ಇದೆಯಾ, ವಾಟ್ ಈಸ್ ಬ್ಲಾಕಿಂಗ್ ಯು ಅನ್ನುವಂಥ ಒಂದು ಕಾರ್ಡ್ ಮೆಸೇಜ್ನ ನಾನು ನಿಮಗೆ ಇವಾಗ ಹೇಳ್ತಾ ಇದ್ದೀನಿ. ಯಾವಾಗಲೂ ಒಳ್ಳೆ ವೀಡಿಯೋಸ್ನ ಎನ್ಕರೇಜ್ ಮಾಡಿ. ನಾನು ತುಂಬ ಟ್ಯಾರೋ ರೀಡರ್ಸ್ನ ಹುಟ್ತಾ ಇರೋದು ನೋಡ್ತಾ ಇದ್ದೀನಿ. ಹೊಸೊಬ್ಬರು ಹುಟ್ತಾ ಇದ್ದಾರೆ, ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದಾರೆ. ಮಾಡಲಿ, ನಾನೇನು ಅದು ತಪ್ಪಂತ ಹೇಳಲ್ಲ. ಆದರೆ ಅವರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ನೈಟ್ನಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಪರ್ಸನ್ ಡೇನಲ್ಲಿ ಏನು ಯೋಚನೆ ಇದೆಲ್ಲ ವೀಡಿಯೋಸ್ ನಿಜವಾಗ್ಲೂ ನಿಮಗೆ ಹೆಲ್ಪ್ ಆಗೋದಿಲ್ಲ. ಟ್ರಸ್ಟ್ ಮೀ. ನೀವೇನಾದರೂ ರಿಲೇಷನ್ಶಿಪ್ ವಿಚಾರವಾಗಿ ರೀಡಿಂಗ್ ತೊಗೋಬೇಕು ಅಂತ ಇದ್ದೀರಾ ಅಂದರೆ ಇಂಡಿವಿಜುವಲಾಗಿ ತೊಗೊಳ್ಳಿ. ಅದು ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಬೇಕು ಅಂತ ವ್ಯೂಸ್ ಹೆಚ್ಚಾಗುತ್ತೆ ಅನ್ನೋದಕ್ಕೋಸ್ಕರ ಎಷ್ಟೋ ಟ್ಯಾರೋ ರೀಡರ್ಸ್ ಏನು ಮಾಡ್ತಾ ಇದ್ದಾರೆ, ಅವ್ರು ವಾಪಸ್ ಬರ್ತಾರಾ, ಅವರು ಮಧ್ಯರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಥರ್ಡ್ ಪಾರ್ಟಿ ಏನೇನೋ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ನಂಬಬೇಡಿ. ಹಾಗೂ ಕೆಲವರು ನನ್ನನ್ನು ತುಂಬ ಕಾಪಿ ಕೂಡ ಮಾಡ್ತಾ ಇದ್ದಾರೆ, ನನ್ನ ಕಂಟೆಂಟ್ನ ಕಾಪಿ ಮಾಡ್ತಾ ಇದ್ದಾರೆ. ಬಟ್ ಎನಿವೇಸ್ ಅವ್ರನ್ನೆಲ್ಲ ನಾನು ಕಾಪಿ ಕ್ಯಾಟ್ಸ್ ಅಂತಲೇ ಹೇಳ್ತೀನಿ. ಒರಿಜಿನಲ್ಲೇ ಆಗಿರುತ್ತೆ ಅಲ್ವಾ, ಕಾಪಿ ಕ್ಯಾಟೇ ಆಗಿರುತ್ತೆ ಯಾವಾಗಲೂ. ಸೊ ನಾನು ಬಿಟ್ಬಿಟ್ಟಿದ್ದೀನಿ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಯಾವಾಗ ಒಂದು ಹೊಸದಾಗಿರೋದು ಬಂತು ಫೀಲ್ಡ್ಗೆ ಅಂದ ತಕ್ಷಣ ಅದನ್ನು ಕಾಪಿ ಮಾಡುವಂಥ ಜನರು ಜಾಸ್ತಿ ಆಗಿಬಿಡ್ತಾರೆ. ಸೊ ದ್ಯಾಟ್ಸ್ ಹೌ ಇಟ್ ಈಸ್, ದ್ಯಾಟ್ಸ್ ದ ರಿಯಾಲಿಟಿ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ.
ಸೊ ನಿಮ್ಮ ರೀಡಿಂಗ್ನ ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ. ಕ್ಯಾಂಡಲ್ ಅಂತ ಬರ್ತಾ ಇದೆ. ಈವನ್ ದ ಸ್ಮಾಲೆಸ್ಟ್ ಲೈಟ್ ಕ್ಯಾನ್ ಇಲ್ಯೂಮಿನೇಟ್ ದ ಡಾರ್ಕೆಸ್ಟ್ ಪಾತ್ಸ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಲೈಫ್ನಲ್ಲಿ ಪ್ರೆಸೆಂಟ್ ಒಂದಷ್ಟು ಕಷ್ಟಗಳು, ನೋವುಗಳನ್ನ ಅನುಭವಿಸ್ತಾ ಇರೋದು ರಿಯಾಲಿಟಿ. ಅದು ಹಾಗೆ ಇದೆ ಸಿಚುವೇಶನ್ ನಿಮ್ಮದು. ಏನು ಮಾಡಿದ್ರೂ ಕೂಡ ಅಂದ್ಕೊಂಡಿದ್ದು ಈಸಿಯಾಗಿ ಸಿಗ್ತಾ ಇಲ್ಲ, ಹಾಗೂ ನೀವು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಆ ಒಂದು ಪ್ರಯತ್ನ ವ್ಯರ್ಥ ಆಗ್ತಾ ಇದೆ. ಹಾಗೆಲ್ಲ ನೀವು ನೋವು ಅನುಭವಿಸ್ತಿದ್ದೀರಾ. ಹಗ್ ಕಾರ್ಡ್ ಬರ್ತಾ ಇದೆ. ಅ ಸಿಂಪಲ್ ಜೆಸ್ಚರ್ ಕ್ಯಾನ್ ಹೀಲ್ ಮೋರ್ ದೆನ್ ವರ್ಡ್ಸ್ ಬರ್ತಾ ಇದೆ. ಸೊ ರಿಲೇಷನ್ಶಿಪ್ನಲ್ಲಿ ನೀವಿದ್ದೀರಾ ಅಂದರೆ, ಯಾರು ನಂಬಿಕೆ ಇರುವಂಥ ವ್ಯಕ್ತಿಗಳು ನಿಮ್ಮ ಸುತ್ತ ಇದ್ದಾರೆ ಅಂದರೆ ಅವ್ರ ಜೊತೆ ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅವ್ರ ಜೊತೆ ನಿಮ್ಮ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಳ್ಳಿ. ಅಂದರೆ ಅವ್ರು ನಂಬಿಕಸ್ಥರಾಗಿರಬೇಕಾಗತ್ತೆ. ನಿಮ್ಮ ಲೈಫ್ನ ರೆಸ್ಪೆಕ್ಟ್ ಮಾಡುವಂಥ ಪರ್ಸನ್ ಆಗಬೇಕಾಗಿರುತ್ತೆ. ಓಕೆ, ಸ್ಟಾರ್ಡಸ್ಟ್ ಬರ್ತಿರೋದ್ರಿಂದ ಯು ಆರ್ ಮೇಡ್ ಆಫ್ ದ ಮ್ಯಾಜಿಕ್ ಆಫ್ ದ ಕಾಸ್ಮೋಸ್. ಸೊ ಅಗೇನ್ ಮ್ಯಾಜಿಕ್ ಹ್ಯಾಂಡ್ ಬರ್ತಿರೋದ್ರಿಂದ ನಿಮ್ಮಲ್ಲೇ ಆ ಒಂದು ಗುಣ ಇದೆ. ನಿಮ್ಮಲ್ಲೇ ಆ ಮ್ಯಾಜಿಕಲ್ ಹ್ಯಾಂಡ್ಸ್ ಅನ್ನುವಂಥ ಗಿಫ್ಟ್ ನಿಮಗೆ ಯೂನಿವರ್ಸಿಂದ ಸಿಕ್ಕಿದೆ. ಸೊ ಈ ಕೂಡಲೇ ಕಮೆಂಟ್ ಮಾಡಿ, ನಾನು ಮುಟ್ಟಿದ್ದೆಲ್ಲ ಚಿನ್ನ ಅಂತ. ಹೌದು, ಈ ಕೂಡಲೇ ಕಮೆಂಟ್ ಮಾಡಿ, ನಾನು ಮುಟ್ಟಿದ್ದೆಲ್ಲ ಚಿನ್ನ. ಬಿಕಾಸ್ ಆ ಥರ ನಿಮ್ಮ ಕೈಯಿನ ಎನರ್ಜಿ ಇದೆಯಲ್ಲ, ಚಿನ್ನದಂಥ ಒಂದು ಎನರ್ಜಿ. ಸೊ ನೀವು ಅದನ್ನು ಆ್ಯಕ್ಚುಲಿ ಮರೀತಾ ಇದ್ದೀರಾ. ನಿಮ್ಮಲ್ಲೇ ಆ ಒಂದು ಹೀಲಿಂಗ್ ಪವರ್ ಇದೆ. ಸೊ ಅದೊಂದು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನೀವೇನಾದರೂ ಒಂದು ತುಂಬ ಪ್ರೀತಿಯಿಂದ, ಒಂದು ಶ್ರದ್ಧೆಯಿಂದ ಏನಾದರೂ ಒಂದು ಕೆಲಸಕ್ಕೆ ಕೈ ಹಾಕಿದ್ರಿ ಅಂದರೆ ಜಯ ಕಾಣುತ್ತೆ. ಈಗ ಡಾರ್ಕ್ನೆಸ್ಸಲ್ಲಿ ಇರಬಹುದು, ಆದರೆ ಇದು ನಿರಂತರ ಅಲ್ಲ. ಸೊ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ತೊಗೊಳ್ಳಿ, ನೀವು ಇಷ್ಟಪಡುವಂಥ ಜನರ ಸುತ್ತ ಇರಿ. ಆವಾಗ ನಿಮ್ಮ ನಂಬಿಕೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಓಕೆ, ಅದು ನಿಮ್ಮ ಮೆಸೇಜ್ ಆಗಿತ್ತು. ಇನ್ನು ಏನೇನು ಮೆಸೇಜ್ ಬರ್ತಿದೆ? ಟೂ ಹಾರ್ಡ್ ಅಂತ ಬರ್ತಾ ಇದೆ. ಯು ಬಿಲೀವ್ ದಟ್ ಇಟ್ ಹ್ಯಾಸ್ ಟು ಬಿ ಹಾರ್ಡ್ ಬಟ್ ಇಟ್ ಡಸಂಟ್. ಲೆಟ್ ಲವ್ ಫ್ಲೋ ನ್ಯಾಚುರಲಿ ಇನ್ ಯೋರ್ ಲೈಫ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಪ್ರೆಗ್ನೆನ್ಸಿ ಕಾರ್ಡೇ ಆಗಿದೆ ಇದು. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಪ್ರೆಗ್ನೆನ್ಸಿ ನ್ಯೂಸ್ಗೆ ಏನಾದ್ರು ಕಾಯ್ತಾ ಇದ್ದೀರಾ ಅಂದರೆ ಗುಡ್ ನ್ಯೂಸ್ ಇದರಲ್ಲಿ ನಾನು ನೋಡ್ತಾ ಇದ್ದೀನಿ. ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ, ಆಗ್ತಾ ಇಲ್ಲ ಅಂದರೆ ಇಲ್ಲಿ ನ್ಯಾಚುರಲ್ಲಾಗಿ ಒಂದು ಮಗು ನಿಮಗೆ ಬರುತ್ತೆ, ನಿಮ್ಮ ಲೈಫಲ್ಲಿ ಆದಷ್ಟು ಬೇಗ ಬರುತ್ತೆ ಅಂತ ಬರ್ತಾ ಇದೆ. ಸೊ ಕ್ಲೇಮ್ ಮಾಡ್ಕೊಳ್ಳಿ ನೀವು ಅದಕ್ಕೆ ಕಾಯ್ತಾ ಇದ್ದೀರಾ ಅಂದರೆ ಪ್ರೆಗ್ನೆನ್ಸಿಗೆ. ಹಾಗೂ ತುಂಬ ಕಷ್ಟಪಡುವ ಅವಶ್ಯಕತೆ ಇಲ್ಲ. ಪ್ರೀತಿಯಿಂದ ಏನಾದರೂ ಒಂದು ಕೆಲಸ ಮಾಡಿದ್ರೆ ಸಾಕು, ನೀವು ಅದರಲ್ಲಿ ಜಯ ನೋಡ್ತೀರಾ. ಸೊ ಪ್ರೆಷರಲ್ಲಿ ಏನನ್ನು ನೀವು ಮಾಡೋಕ್ಕೆ ಹೋಗಬೇಡಿ, ಫ್ಲೋನಲ್ಲಿ ಮಾಡಿ, ಒಂಥರ ಎಂಜಾಯ್ ಮಾಡಿ, ಪ್ರೋಸೆಸ್ನ ಎಂಜಾಯ್ ಮಾಡಿ ಅಂತ ಮೆಸೇಜ್ ಬರ್ತಾ ಇದೆ ನಿಮಗೆ. ಆ್ಯಂಬಿವಿಲೆಂಟ್ ಕಾರ್ಡ್ ಬರ್ತಾ ಇದೆ. ಯು ಸೇ ಯು ವಾಂಟ್ ಅ ಲವರ್ ಬಟ್ ಯು ಆರ್ ನಾಟ್ ಆಲ್ ಇನ್. ಟೇಕ್ ಟೈಮ್ ಟು ಫಿಗರ್ ಔಟ್ ವಾಟ್ ಯು ವಾಂಟ್. ಸೊ ಇದೊಂದು ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ನೀವು ನನಗೆ ಪ್ರೀತಿ ಬೇಕು, ನನಗೆ ಒಂದು ರಿಲೇಷನ್ಶಿಪ್ ಬೇಕು, ನನಗೆ ಮದುವೆ ಬೇಕು, ನನಗೆ ಪಾರ್ಟ್ನರ್ ಬೇಕು, ಈ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಆದರೆ ಅದು ನಿಮ್ಮಲ್ಲಿದೆಯಾ? ಆ ಪ್ರೀತಿ ಅನ್ನುವಂಥ ಒಂದು ಗುಣ, ಕೊಡುವಂಥ ಗುಣ ನಿಮ್ಮಲ್ಲಿದೆಯಾ? ಯಾಕಂದರೆ ಅದರಲ್ಲಿ ಏನೋ ಕೊರತೆ ಇದೆ ಅಂತ ಒಂದು ಮೆಸೇಜ್ ನಿಮಗೋಸ್ಕರ ಅದು ಬರ್ತಾ ಇರೋದ್ರಿಂದ ಅದನ್ನ ಸೀರಿಯಸ್ ಆಗಿ ನೀವು ತಗೋಬೇಕಾಗತ್ತೆ. ಯಾವಾಗ ನೀವೇ ಖಾಲಿ ಆಗಿದ್ದೀರಾ, ನಿಮ್ಮ ರಿಲೇಷನ್ಶಿಪ್ ಕೂಡ ಒಂದು ಡೆಸರ್ಟ್ ಆಗೋಗುತ್ತೆ, ಅಂದರೆ ಅದು ಕೂಡ ಡ್ರೈ ಆಗೋಗುತ್ತೆ. ಸೊ ನಿಮ್ಮಲ್ಲೂ ಕೂಡ ನೀವು ಖುಷಿ ಅನ್ನುವಂಥ ವಿಷಯವನ್ನು ತರಬೇಕಾಗತ್ತೆ ಅಂತ ಬರ್ತಾ ಇದೆ. ಹಿಡನ್ ಫೀಲಿಂಗ್ಸ್ ಬರ್ತಾ ಇರೋದ್ರಿಂದ ಏನಿದು ಮೆಸೇಜ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಯು ನೀಡ್ ಟು ಎಕ್ಸ್ಪ್ರೆಸ್ ಹೌ ಯು ಫೀಲ್ ಟು ದ ಒನ್ ಯು ಲವ್ ಟು ಸಿ ಹೌ ದೇ ಫೀಲ್ ಇನ್ ರಿಟರ್ನ್. ಸೊ ಇವಾಗ ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀರಾ ಅಂದರೆ, ಅಥವಾ ಅವ್ರನ್ನ ನೀವು ಅಡ್ಮೈರ್ ಮಾಡ್ತಾ ಇದ್ದೀರಾ ಅಂದರೆ, ಅವರಂದರೆ ನಿಮಗೆ ಬಹಳ ಬಹಳ ಪ್ರೀತಿ ಅಂತ ಒಂದು ಇದೆ ಅಂದರೆ, ಮೇ ಬಿ ನೀವು ಒಬ್ಬ ಸೀಕ್ರೆಟ್ ಲವರ್ ಆಗಿರ್ಬೋದು, ಅಥವಾ ಯಾರನ್ನೋ ತುಂಬಾ ಹಚ್ಕೊಂಡಿರ್ಬೋದು, ಆದರೆ ನೀವು ಅವ್ರ ಹತ್ರ ಹೇಳ್ಕೊಳ್ಳದೇ ಇರ್ಬೋದು. ಅದನ್ನು ಹೇಳ್ಕೊಳ್ಳಿ. ನಿಮ್ಮ ಹಿಡನ್ ಫೀಲಿಂಗ್ಸ್ನ ಫಸ್ಟ್ ಹೇಳ್ಕೊಳ್ಳಿ. ನೀವು ಆ ಫೀಲಿಂಗ್ಸ್ನ ಹೈಡ್ ಮಾಡಿದಷ್ಟು ಅದರಿಂದ ಯಾರಿಗೂ ಏನೂ ಉಪಯೋಗ ಇಲ್ಲ. ಸೊ ನೀವು ಇಷ್ಟಪಡುವಂಥ ವ್ಯಕ್ತಿ ಜೊತೆ ನಿಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಅಂತ ಒಂದು ಮೆಸೇಜ್ ಬರ್ತಾ ಇದೆ ನಿಮಗೆ. ಏಸ್ ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಯಾರು ಕೆಲಸಕ್ಕಾಗಿ ಸ್ವಲ್ಪ ಹೋರಾಟ ಮಾಡ್ತಾ ಇದ್ದಾರೆ, ಕೆಲಸ ಹುಡುಕ್ತಾ ಇದ್ದಾರೆ, ಇದರಲ್ಲಿ ಗುಡ್ ನ್ಯೂಸ್ ನೋಡ್ತಾ ಇದ್ದೀನಿ. ವಿತಿನ್ 2 ವೀಕ್ಸ್ ನಿಮಗೆ ಒಳ್ಳೆಯ ಜಾಬ್ ಆಪರ್ಚುನಿಟಿ ಆಗಲೇಬೇಕು. ಅದಾದ ನಂತರ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ನಾನು ಕೆಲವರಿಗೆ ರಿಲೇಷನ್ಶಿಪ್ಸ್ನಲ್ಲೂ ತುಂಬ ಒಳ್ಳೊಳ್ಳೆ ಚೇಂಜಸ್ ಆಗೋದನ್ನ ನೋಡ್ತಾ ಇದ್ದೀನಿ. ಬೇಸಿಕ್ಲಿ ನೀವು ಒಂದು ಒಳ್ಳೆಯ ಸ್ಥಿತಿಗೆ ಬರ್ತೀರಾ, ನಿಮ್ಮ ಎಮೋಷನ್ಸ್ನ ನೀವು ಹತೋಟಿಗೆ ತೊಗೊಳ್ತೀರಾ, ಒಂದು ಒಳ್ಳೆಯ ಖುಷಿಯಾದ ಅನುಭವಕ್ಕೆ ಬರ್ತೀರಾ ಮುಂಬರುವ ವಾರಗಳಲ್ಲಿ ಅಂತ ಬರ್ತಾ ಇದೆ. ನಾನು ಹೇಳುವ ಕೆಲವು ವಿಷಯಗಳನ್ನ ನೀವು ಸೀರಿಯಸ್ ಆಗಿ ತೊಗೋಬೇಕು, ಅದೇ ನಿಮ್ಮನ್ನು ಬ್ಲಾಕ್ ಮಾಡ್ತಾ ಇದೆ. ಸನ್ ಬರ್ತಿರೋದ್ರಿಂದ
ಸೊ ನಿಮ್ಮಲ್ಲಿ ಏನು ಕುಂದುಕೊರತೆಗಳಿದೆ ಅದನ್ನು ನೀವು ಚೇಂಜ್ ಮಾಡಿಕೊಂಡ್ರೆ, ನಿಮ್ಮಲ್ಲಿ ಆ ಬದಲಾವಣೆ ತಂದರೆ ನೀವು ಈ ಥರ ಒಂದು ವೈಬ್ರೆಂಟ್ ಸನ್ ಎನರ್ಜಿಗೆ ಕಾಲಿಡ್ತೀರಾ ಅಂತ ಬರ್ತಾ ಇದೆ, ಅದು ಕೆಲವೇ ವಾರದಲ್ಲಿ. ಹಾಗೂ ನಿಮ್ಮ ಹೆಲ್ತ್ ಕೂಡ ಪ್ರಾಬ್ಲಮ್ಸ್ ಏನಾದ್ರು ಇದೆ ಅಂದರೆ ಹೆಲ್ತಲ್ಲೂ ಒಂದಷ್ಟು ಚೇತರಿಕೆಯನ್ನು ನೀವು ನೋಡಬಹುದು. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ಲಾಸ್ಟ್ ಸ್ಟೋನ್ ಸಿಟ್ರಿನ್ ಸ್ಟೋನ್ನ ರೀಡಿಂಗ್ ಮಾಡ್ತಿದ್ದೀನಿ. ಸೊ ಈ ಒಂದು ಸ್ಟೋನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಾನು ನಿಮ್ಮ ರೀಡಿಂಗ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಏನು ಮೆಸೇಜ್ ಬರ್ತಾ ಇದೆ, ಏನು ತಿಳ್ಕೊಳ್ಳುವಂಥದ್ದಿದೆ ನಿಮಗೆ ಅಂತ. ನಿಮ್ಮ ಲೈಫ್ನಲ್ಲಿ ಏನಾದ್ರು ಬ್ಲಾಕೇಜಸ್ ಇದೆಯಾ? ಬ್ಲಾಕೇಜ್ ಇದೆ ಅಂದರೆ ಏನಾಗಿದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಮಿರರ್ ಬರ್ತಾ ಇದೆ, ಅದಾದ ನಂತರ ಮೂನ್ ಲೈಟ್ ಕಾರ್ಡ್ ಬರ್ತಾ ಇದೆ. ನಾನು ಎಲ್ಲವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದಾಗೆ. ಮತ್ತು ಹೀಲರ್ ಅಂತ ಕಾರ್ಡ್ ಬರ್ತಾ ಇದೆ. ಅದಾದ ನಂತರ ನಾಟ್ ಬೀಯಿಂಗ್ ಯು ಅಂತ ಬರ್ತಾ ಇದೆ. ಬೀಯಿಂಗ್ ಅ ವಿಕ್ಟಿಮ್, ರಿಟ್ರೀಟಿಂಗ್. ಕೆಲವರಿಗೆ ನಾನೇನು ನೋಡ್ತಾ ಇರೋದು ಅಂದರೆ ಫೈನಾನ್ಷಿಯಲಿ ಸ್ವಲ್ಪ ಲಾಸ್ ಆಗಿದೆ. ನಿಮ್ಮ ಲೈಫ್ನಲ್ಲಿ ಒಂದು ಸೋಲನ್ನು ಇತ್ತೀಚೆಗೆ ಅನುಭವಿಸಿದ್ದೀರಾ, ಅದರಿಂದ ನಿಮಗೆ ತುಂಬ ನಿರಾಶೆ ಆಗಿದೆ, ನಿಮ್ಮಲ್ಲೇ ನೀವು ನಂಬಿಕೆಯನ್ನು ಕಳ್ಕೊಂಡಿದ್ದೀರಾ ಅಂತ ತೋರಿಸ್ತಾ ಇದೆ. ಹಾಗೂ ಒಂಟಿತನ ಕಾಡ್ತಾ ಇದೆ. ಹಾಗೂ ನಿಮಗೆ ಇವ್ರು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿರೋರು ನಿಮಗೆ ಸಪೋರ್ಟ್ ಮಾಡಿಲ್ಲ, ಅವ್ರು ನಿಮಗೆ ನೋವನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಆ ಥರ ಒಂದು ಸಿಚುವೇಶನ್ನ ನೀವು ಅನುಭವಿಸಿದ್ದೀರಾ ಅಂತ ಬರ್ತಾ ಇದೆ. ಅದಾದ ನಂತರ ಏಸ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಯಾರಾದರೂ ಒಂದು ಪ್ರೀತಿ ವಿಚಾರವಾಗಿ ಒಂದು ಒಳ್ಳೆಯ ಬದಲಾವಣೆ ನೋಡಬೇಕು, ನ್ಯೂ ಲವ್, ನ್ಯೂ ಬಿಗಿನಿಂಗ್ಸ್, ಅದನ್ನು ಕೂಡ ನೋಡ್ತಾ ಇದ್ದೀನಿ. ಹೊಸ ಫ್ರೆಂಡ್ಶಿಪ್, ಹೊಸದಾದ ಒಂದು ರಿಲೇಷನ್ಶಿಪ್, ಈ ಒಂದು ಚೇಂಜಿಂದ ನಿಮ್ಮ ಲೈಫ್ನಲ್ಲಿ ನೀವು ಏನನ್ನು ಕಳ್ಕೊಂಡೆ ಅನ್ನುವಂಥ ಒಂದು ನೋವಲ್ಲಿದ್ದೀರಾ, ಅದು ಪಡ್ಕೊಳ್ತೀರಾ ಅಂತ ಕೂಡ ಬರ್ತಾ ಇದೆ. ಮತ್ತು 7 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಇವತ್ತಿನಿಂದ 7 ದಿನ ಇದೆಯಲ್ಲ ಸ್ವಲ್ಪ ಕಷ್ಟಕರವಾಗೇ ಇರುತ್ತೆ. ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ತುಂಬ ಟಾಸ್ಕ್ಸ್ ಇರುತ್ತೆ ಕಂಪ್ಲೀಟ್ ಮಾಡೋಕ್ಕೆ, ಪ್ರೆಷರ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಸೊ ಅದನ್ನೆಲ್ಲ ಸ್ವಲ್ಪ ಧೈರ್ಯವಾಗಿ ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ. ಸಪೋರ್ಟ್ ಇಲ್ಲ ಅನ್ನಿಸ್ಬಹುದು, ನಿಮಗೆ ಹೆಲ್ಪ್ ಸಿಗದೇ ಇರಬಹುದು. ಸೊ ಇದನ್ನೆಲ್ಲ ನೀವು ಫೇಸ್ ಮಾಡಿ. ಹರ್ಮಿಟ್ ಕಾರ್ಡ್ ಬರ್ತಾ ಇರೋದ್ರಿಂದ ಅಫ್ಕೋರ್ಸ್ ಅಗೇನ್ ನಿಮಗೆ ಒಂಟಿಯಾಗೇ ಇರೋದು ಬೆಟರ್ ಅನ್ನಿಸ್ತಾ ಇದೆ. ಏಕೆಂದರೆ ನೀವು ಹತ್ತಿರದಲ್ಲಿ ಯಾರು ಇವ್ರು ನನಗೆ ಸಪೋರ್ಟಿವ್ ಆಗಿರ್ತಾರೆ, ಯಾರು ನನಗೆ ಇಮೋಷ್ನಲಿ ಅವೈಲೇಬಲ್ ಆಗಿರ್ತಾರೆ ಅಂತ ನೀವೇನು ಅಂದ್ಕೊಂಡಿದ್ರೆ ಅವರು ನಿಮಗೆ ಡಿಸಪಾಯಿಂಟ್ ಮಾಡಿದ್ದಾರೆ. ಓಕೆ, ಡಿಸಪಾಯಿಂಟ್ ಮಾಡಿದ್ದಾರೆ, ಬೇಜಾರು ಮಾಡಿದ್ದಾರೆ, ಈ ಥರ ಎಲ್ಲ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ದಿಸ್ ಇಸ್ ವೆರಿ ಹೆವಿ. ಇವತ್ತಿನ ರೀಡಿಂಗ್ ಈ ಒಂದು ಸ್ಪೆಷಲ್ ಸಿಟ್ರಿನ್ ಸ್ಟೋನಲ್ಲಿ ನನಗೆ ಹೆವಿನೆಸ್ ಕಾಣ್ತಾ ಇದೆ. ಸೊ ಮಿರರ್ ಕಾರ್ಡ್ ಬರ್ತಾ ಇರೋದ್ರಿಂದ ಇನ್ನೊಂದು ಇಂಟ್ರೆಸ್ಟಿಂಗ್, ನಾನು ಫಸ್ಟ್ ಕಾರ್ಡೇ ನಿಮಗೆ ಮನಿದು ಏನೋ ಇಶ್ಯೂಸ್ ಇದೆ, ಫೈನಾನ್ಷಿಯಲಿ ಕ್ರೈಸಿಸ್ ಏನೋ ಇದೆ ಅನ್ನಲ್ಲ. ನಿಮಗೆ ಈ ಸಿಟ್ರಿನ್ ಸ್ಟೋನ್ ಸಿಕ್ಕಿದೆಯಲ್ಲ, ಇದು ಮನಿ ಸ್ಟೋನ್ ಅಂತ ಹೇಳ್ತೀವಿ. ಈ ಥರದ್ದು ಒಂದು ಸ್ಟೋನನ್ನು ನಿಮ್ಮ ವರ್ಕ್ ಸ್ಪೇಸ್ ಅಂದರೆ ನಿಮ್ಮ ಟೇಬಲ್ ಮೇಲೆ ಇಟ್ಕೊಳ್ಳೋದ್ರಿಂದ ಕೂಡ ಒಂದು ಸ್ವಲ್ಪ ಹಣದ ವಿಷಯವಾಗಿ ಬದಲಾವಣೆ ನೋಡಬಹುದು. ಆ್ಯಂಡ್ ಈ ಕೂಡಲೇ ಕಮೆಂಟ್ ಮಾಡಿ ಐ ವಿಲ್ ಸಿ ಸಕ್ಸಸ್ ಆ್ಯಂಡ್ ಆಲ್ಸೋ ಐ ಆ್ಯಮ್ ಅ ವಿನ್ನರ್ ಅಂತ. ಬಿಕಾಸ್ ನಿಮಗೆ ಆ ಒಂದು ಅಫರ್ಮೇಷನ್ ಈ ಕೂಡಲೇ ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆ, ಸೊ ಮಿರರ್ ಕಾರ್ಡ್ ಬರ್ತಿರೋದ್ರಿಂದ ರಿಫ್ಲೆಕ್ಟ್ ಆನ್ ಹೂ ಯು ಟ್ರೂಲಿ ಆರ್. ಸೊ ಈ ಟೈಮ್ನಲ್ಲಿ ಏನು ಮಾಡಬೇಕು, ನಿಮ್ಮನ್ನು ನೀವೇ ಕ್ವೆಶ್ಚನ್ ಮಾಡ್ಕೋಬೇಕು. ನೀವು ಯಾರು, ನೀವು ಏನಕ್ಕೆ ಈ ಒಂದು ಭೂಮಿ ಮೇಲೆ ಬಂದಿದ್ದೀರಾ, ನಿಮ್ಮ ಪರ್ಪಸ್ ಏನು, ನಿಮ್ಮ ಲೈಫ್ ಪರ್ಪಸ್ ಏನು, ನೀವೇನು ಮಾಡಿದ್ರೆ ಖುಷಿ ಇರ್ತೀರಾ. ಸೊ ಸ್ವಲ್ಪ ಸೆಲ್ಫ್ ರಿಫ್ಲೆಕ್ಷನ್ ಕಡೆಗೆ ಗಮನ ಕೊಡಿ ಅಂತ ಮೆಸೇಜ್ ಬರ್ತಾ ಇದೆ. ಸೊ ನಿಮ್ಮ ಕಡೆಗೆ ಗಮನ ಕೊಡಿ, ನಿಮ್ಮ ಬ್ಯೂಟಿ ಕಡೆಗೆ ಗಮನ ಕೊಡಿ, ಹಾಗೂ ನಿಮಗೆ ಏನು ಇಷ್ಟ ಆಗುತ್ತೆ, ಏನು ಕಷ್ಟ ಆಗುತ್ತೆ ಅಂಥದ್ದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ. ಯಾಕಂದರೆ ನೀವು ತುಂಬ ನಿಮ್ಮನ್ನು ನೀವೇ ಇಗ್ನೋರ್ ಮಾಡ್ತಾಯಿದ್ದೀರಾ, ನಿಮ್ಮ ನೀಡ್ಸ್ನ ಇಗ್ನೋರ್ ಮಾಡ್ತಾಯಿದ್ದೀರಾ, ನಿಮ್ಮ ವಾಂಟ್ಸ್ನ ಇಗ್ನೋರ್ ಮಾಡ್ತಾಯಿದ್ದೀರಾ. ಅದರಿಂದ ಏನೂ ಒಳ್ಳೆಯದಂತೂ ಆಗ್ತಾಯಿಲ್ಲ.
ಮೂನ್ಲೈಟ್ ಕಾರ್ಡ್ ನೆಕ್ಸ್ಟ್ ಬರ್ತಾ ಇದೆ. ಯೋರ್ ಸೈಕಲ್ಸ್ ಆರ್ ಯೋರ್ ಸ್ಟ್ರೆಂತ್, ನಾಟ್ ಯೋರ್ ವೀಕ್ನೆಸ್. ಸೊ ಇವಾಗ ಒಂದು ಸಲ ನಿಮಗೆ ನನ್ನ ಲೈಫ್ ತುಂಬ ಚೆನ್ನಾಗಿದೆ ಅನಿಸುತ್ತೆ, ಒಂದು ಸಲ ನನ್ನ ಲೈಫ್ ತುಂಬ ವರ್ಸ್ಟ್ ಆಗಿದೆ ಅನಿಸುತ್ತೆ, ಒಂದು ಸಲ ನಿಮಗೆ ಇದೇನು ಲೈಫ್ ಇದು ಅಂತ ಕನ್ಫ್ಯೂಷನು ಆಗುತ್ತೆ, ಬೇಜಾರು ಕೂಡ ಆಗುತ್ತೆ. ಸೊ ಇದೆಲ್ಲ ಒಂಥರ ಸೈಕಲ್ಸ್ ಅಂತ ಹೇಳ್ತಾ ಇರೋದು. ಯೂನಿವರ್ಸ್ ನಿಮಗೆ ಒಂದೊಂದು ಅನುಭವ ಕೂಡ ನಿಮಗೆ ಬೇರೆ ಬೇರೆ ರೀತಿಯಾದ ಒಂದು ಎಕ್ಸ್ಪೀರಿಯನ್ಸ್ನ, ಅಂದರೆ ಒಂದು ಎಕ್ಸ್ಪೋಜರ್ನ ಕೊಡುತ್ತೆ. ಆ ಒಂದು ಎಕ್ಸ್ಪೋಜರಿಂದ ಆ ಒಂದು ಏನು ನೀವೇನೇ ಕಷ್ಟ ಅನುಭವಿಸ್ತೀರಾ, ಸುಖ ಅನುಭವಿಸ್ತೀರಾ, ಅದೆಲ್ಲ ಕೂಡ ಸ್ವಾರಸ್ಯಕರವಾದ ವಿಷಯಗಳು, ರಸ ಕೂಡಿರುವಂಥ ವಿಷಯಗಳು. ಅದನ್ನು ಇಗ್ನೋರ್ ಮಾಡಿಬಿಡಿ, ಏಕೆಂದರೆ ಇದರಲ್ಲೇ ನಿಮ್ಮ ಸೆಲ್ಫ್ ಗ್ರೋತ್ ಆಗ್ತಾ ಇದೆ ಅನ್ನೋದನ್ನ ನೀವು ಮರಿತಾ ಇದ್ದೀರಾ, ಆಯಿತಾ? ಸೊ ಎಲ್ಲ ಕೂಡ ಅನುಭವಗಳನ್ನ ನೀವು ಒಂದು ಸ್ಟ್ರೆಂತ್ ಮುಖಾಂತರವಾಗಿ ಸ್ವೀಕರಿಸಿದ್ರೆ ನೀವು ಜಯನ ಕೂಡ ಅಷ್ಟೇ ಬೇಗ ನಿಮ್ಮ ಲೈಫ್ನಲ್ಲಿ ತರಕ್ಕೆ ಸಾಧ್ಯ. ಕಂಪ್ಲೇಂಟ್ ಬಾಕ್ಸ್ ಆಗ್ತಾಯಿದ್ದೀರಾ, ಕಂಪ್ಲೇಂಟ್ ಮಾಡೋದು, ಏನು ಹಿಂಗಿದೆ ನನ್ನ ಲೈಫು, ಏನು ಹಾಗಿದೆ, ಏನು ಹೀಗಿದೆ ಅಂತ ನೀವು ಎಷ್ಟು ಆ ರೀತಿಯಾಗಿ ವರ್ತಿಸ್ತಾ ಹೋಗ್ತೀರಾ, ಲೈಫಿನ ಮಿಸ್ರಬಲ್ ಆಗುತ್ತೆ. ಅದೇ ನಿಮ್ಮನ್ನು ಬ್ಲಾಕ್ ಮಾಡ್ತಾ ಇರೋದು. ಹೀಲರ್ ಕಾರ್ಡ್ ಬರ್ತಿರೋದ್ರಿಂದ ಮೆಂಡ್ ದ ಹಾರ್ಟ್ಸ್ ಅರೌಂಡ್ ಯು ವಿತ್ ಲವ್. ಸೊ ನಿಮ್ಮಲ್ಲೇ ಆ ಒಂದು ಹೀಲಿಂಗ್ ಎನರ್ಜಿ ಇದೆ ಅಂತ ಯೂನಿವರ್ಸ್ ಕನ್ಫರ್ಮ್ ಮಾಡ್ತಾ ಇದೆ. ನಿಮ್ಮ ಒಂದು ಪ್ರೀತಿಯ ಶಕ್ತಿಯಿಂದ, ನಿಮ್ಮ ಒಂದು ಗುಣದಿಂದ, ಒಳ್ಳೆಯ ಗುಣದಿಂದ, ಯಾಕಂದರೆ ನಿಮ್ಮಲ್ಲಿ ಆ ಕೊಡುವಂಥ ಗುಣ ಇದೆ, ಬೇರೆಯವ್ರಿಗೆ ಒಳಿತನ್ನು ಬಯಸುವಂಥ ಗುಣ ಇದೆ. ಆ ಗುಣದಿಂದ ಸುತ್ತ ಇರುವಂಥ ಜನರ ಲೈಫ್ ಕೂಡ ಬದಲಾವಣೆಗೆ ತರುವಂಥ ಒಂದು ಶಕ್ತಿ ನಿಮ್ಮಲ್ಲಿದೆ. ಅದನ್ನು ಮಾಡಿ ಅಂತ ನಿಮಗೆ ಒಂದು ರಿಮೈಂಡರ್ ಬರ್ತಾ ಇದೆ. ನಿಮ್ಮ ಸುತ್ತ ಇರೋರ ಹತ್ರ ಪ್ರೀತಿನ ಹಂಚ್ಕೊಳ್ಳಿ, ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿ ಅಂತ ಬರ್ತಾ ಇದೆ. ಇನ್ನೊಂದು ನೀವು ಹೇಳ್ಬೋದು, ಆದರೆ ನನಗೆ ಆ ಥರ ಕೊಡಲಿಲ್ವಲ್ಲ, ನಾನು ಅಷ್ಟು ಒಳ್ಳೇದು ಮಾಡಿದೆ, ಆದರೆ ನನಗೆ ಒಳ್ಳೇದು ವಾಪಸ್ ಬರಲಿಲ್ವಲ್ಲ, ಯಾರು ಹೇಳಿದ್ರು ವಾಪಸ್ ಬರಲ್ಲ ಅಂತ. ಈಗ ನೀವು ಒಂದು ಕೊಡುವ ಸ್ವಭಾವದವರು, ಅರ್ಥ ಆಗ್ತಾ ಇದೆಲ್ಲ. ಸೊ ನಾನು ಹೀಗೆ ಮಾಡಿದೆ, ನಾನು ಹಾಗೆ ಮಾಡಿದೆ, ನಾನು ಅವ್ರಿಗೆಲ್ಲ ಒಳ್ಳೇದೇ ಮಾಡಿದೆ, ಆದರೆ ನನಗೆ ಅವ್ರು ಹೀಗೆ ಮಾಡ್ತಾ ಇದ್ದಾರೆ, ನನಗೆ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಯು ಆರ್ ಅ ಕಂಪ್ಲೇಂಟ್ ಬಾಕ್ಸ್. ನೀವು ಎಷ್ಟು ಇದನ್ನು ಕಂಪ್ಲೇಂಟ್ ಮಾಡ್ತೀರಾ, ಮೇ ಬಿ ನಿಮ್ಮ ಕೆಟ್ಟ ಕರ್ಮ ಕೂಡ ಇನ್ಕ್ರೀಸ್ ಆಗಬಹುದು, ನಾನು ಹೇಳ್ತಾ ಇರುವಂಥದ್ದು. ಯಾಕಂದರೆ ನೀವು ಒಳ್ಳೇದು ಮಾಡ್ತಾ ಇದ್ದೀರಾ, ಆದರೆ ಬೇರೆಯವರಿಂದ ಏನೋ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಂಡಿದ್ದೀರಾ. ಆದರೆ ನಿಮ್ಮ ಗುಣನೇ ಹಾಗೆ, ಒಳ್ಳೇದು ಮಾಡುವಂಥ ಗುಣ, ಬೇರೆಯವ್ರಿಗೆ ಸ್ಪಂದಿಸುವಂಥ ಗುಣ, ಅದನ್ನು ಯಾವತ್ತೂ ಕಳ್ಕೊಬೇಡಿ. ಯಾಕೆಂದರೆ ದೇವರಿದಾರಲ್ಲ, ಸೃಷ್ಟಿ, ಅದರಿಂದ ಯೂನಿವರ್ಸಿಂದ ನಿಮಗೆ ಸಿಗುವಂಥ ಅಪಾರವಾದ ಬ್ಲೆಸ್ಸಿಂಗ್ಸ್ನ ಯಾವ ಮನುಷ್ಯನೂ ಕೊಡೋಕ್ಕಾಗಲ್ಲ. ಅಷ್ಟು ಒಳ್ಳೊಳ್ಳೆ ವಿಷಯಗಳು ನಿಮ್ಮ ಲೈಫಲ್ಲಿ ಖಂಡಿತವಾಗ್ಲೂ ನಡೆಯುತ್ತೆ. ಬಿಕಾಸ್ ದ್ಯಾಟ್ ಈಸ್ ಆಲ್ ಗುಡ್ ಕರ್ಮ. ನೀವೆಷ್ಟು ಒಳ್ಳೆ ಕರ್ಮಗಳನ್ನ ಮಾಡ್ತೀರಾ, ಅಷ್ಟು ಫಲವನ್ನು ಖಂಡಿತವಾಗ್ಲೂ ಪಡೀತೀರಾ. ಅದು ಅಕೌಂಟಲ್ಲಿ ಯಾವಾಗಲೂ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮಲ್ಲಿ ಆ ಹೀಲಿಂಗ್ ಪವರ್ ಇದೆ, ಅದನ್ನು ಯಾವತ್ತೂ ಬಿಟ್ಕೊಡ್ಬೇಡಿ. ಜನರಿಗೆ ಒಳ್ಳೆಯದೇ ಮಾಡಿ. ಅವ್ರು ನಿಮಗೆ ಅಷ್ಟು ಸಪೋರ್ಟಿವ್ ಆಗಿಲ್ಲ, ನನಗೆ ಅರ್ಥ ಆಗ್ತಾ ಇದೆ, ನಾನು ನೋಡ್ತಾ ಇದ್ದೀನಿ ಅಂತೇಳಿ, ಆದರೆ ನೀವು ಅದನ್ನೇ ಮಾಡಬೇಕು ಅಂತ ಬಂದಿರೋದು ಈ ಭೂಮಿ ಮೇಲೆ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಯೋರ್ ಫಿಯರ್ ಆಫ್ ಬೀಯಿಂಗ್ ಹರ್ಟ್ ಹ್ಯಾಸ್ ಮೇಡ್ ಯು ರೀಟ್ರೀಟ್. ಇಟ್ಸ್ ಟೈಮ್ ಟು ಗೆಟ್ ಔಟ್ ಆ್ಯಂಡ್ ಟ್ರೈ ಅಗೇನ್. ಓಕೆ, ಸೊ ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ನಾನು ಒಂಟಿಯಾಗೇ ಇದ್ಬಿಡ್ತೀನಿ, ನನಗೇನು ಬೇಡ, ಈ ಥರ ನೀವು ಹಂಗಿದ್ದೀರಾ ಇವಾಗ. ನಾನು ಹೀಗೆ ಇದ್ಬಿಡ್ತೀನಿ, ಸಾಕು, ನನ್ನ ಲೈಫ್ ಈ ಥರ ಇದ್ದರೆ ಸರಿ. ಬಟ್ ದಟ್ ಈಸ್ ನಾಟ್ ಅ ಗುಡ್ ಡಿಸಿಷನ್ ಅಂತ ದೇವ್ರು ಹೇಳ್ತಾ ಇರೋದು. ನೀವು ನಂಬುವಂಥ ದೈವ ಹೇಳ್ತಾ ಇರುವಂಥದ್ದು ಇದು ಈ ರೀತಿಯಾಗಿರೋದು ಒಳ್ಳೇದಲ್ಲ. ನೀನು ಹೋಗಲೇಬೇಕು, ಒಳ್ಳೇದು ಮಾಡಲೇಬೇಕು ಜನರಿಗೆ. ನಿನ್ನ ಗುಣನ ದಯವಿಟ್ಟು ಹಾಳು ಮಾಡ್ಕೋಬೇಡ ಅಂತ ಲೈಕ್ ಒಂದು ರಿಮೈಂಡರ್ ಬರ್ತಾ ಇದೆ. ಬಿಕಾಸ್ ಅದೇ ಒಂದು ಬ್ಲಾಕೇಜ್ ಆಗ್ಬೋದು ನಿಮ್ಮ ಲೈಫ್ನಲ್ಲಿ. ಬೀಯಿಂಗ್ ಅ ವಿಕ್ಟಿಮ್ ಮೆಂಟ್ಯಾಲಿಟಿನೇ ಈಗ ಬೆಳೆಸ್ಕೊಳ್ತಾ ಇದ್ದೀರಾ. ಯು ಫೀಲ್ ಹೆಲ್ಪ್ಲೆಸ್ ಟು ಚೇಂಜ್ ಯುವರ್ ಲವ್ ಲೈಫ್, ಬಟ್ ಯು ಕ್ಯಾನ್ ಚೇಂಜ್ ವಾಟ್ ಎವರ್ ಯು ವಾಂಟ್. ಸೊ ಆ ವಿಕ್ಟಿಮ್ ಮೆಂಟ್ಯಾಲಿಟಿನ ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ. ವಿಕ್ಟಿಮ್ ಮೆಂಟ್ಯಾಲಿಟಿ ಅಂದರೆ ಏನು? ಒಂದು, ನೀವು ಜನರನ್ನ ದೂಷಿಸ್ತಾ ಇದ್ದೀರಾ ಅಥವಾ ನಿಮ್ಮನ್ನು ನೀವೇ ದೂಷಿಸ್ಕೊಳ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಮಿರರ್ ಅಂತ ಕಾರ್ಡ್ ಬರ್ತಿರೋದು. ಆ ಒಂದು ಥಾಟ್ ಪ್ರೊಸೆಸ್ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ನಲ್ಲಿ ಏನೇ ನಡೀತಿದ್ರು ಕೂಡ ಅದು ನಡಿಬೇಕಾಗಿತ್ತು, ಅದು ನಡೀತಾ ಇದೆ ಅಷ್ಟೇ, ಏನೂ ನೀವು ಅದನ್ನು ಮಾಡೋಕ್ಕಾಗಲ್ಲ. ಆ ಒಂದು ಥಾಟ್ ಪ್ರೊಸೆಸ್ಸಿಂದ ಆಚೆ ಬಂದ್ರೇ ನಿಮ್ಮ ಲೈಫ್ ಚೆನ್ನಾಗಿ ಆಗುತ್ತೆ ಅಂತ ಬರ್ತಾ ಇರುವಂಥದ್ದು. ಸೊ ಕಂಪ್ಲೇನ್ ಮಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಮುಂದೆ ನನ್ನ ಲೈಫಲ್ಲಿ ಏನು ಮಾಡಬೇಕು ಅನ್ನುವಂಥ ಒಂದು ಛಲಕ್ಕೆ ಬರಬೇಕು ನೀವು ಈ ಕೂಡಲೇ. ನಾಟ್ ಬೀಯಿಂಗ್ ಯು ಅಂತ ಬರ್ತಾ ಇದೆ. ನೀವು ನೀವಾಗೇ ಇಲ್ಲ. ನಿಮ್ಮ ತನವನ್ನು ಒಂದು ಮಾಸ್ಕ್ ಹಾಕ್ಕೊಳ್ತಾ ಇದ್ದೀರಾ, ಏನೋ ಬದಲಾವಣೆನ ತರ್ತಾ ಇದ್ದೀರಾ, ಆದರೆ ಆ ಬದಲಾವಣೆ ಒಳ್ಳೆ ಬದಲಾವಣೆ ಅಲ್ಲ.
ನಾನು ಕೆಟ್ಟವನಾಗ್ಬಿಡ್ತೀನಿ, ನಾನು ಕೆಟ್ಟವಳಾಗ್ಬಿಡ್ತೀನಿ, ನಾನು ಮೋಸ ಮಾಡ್ತೀನಿ, ನಾನು ಈ ಥರ ಮಾಡ್ತೀನಿ, ಆ ಥರ ಮಾಡ್ತೀನಿ, ರಿವೆಂಜ್ ಈ ಥರ ಎಲ್ಲ ನಡ್ಕೊಳ್ತಿದ್ದೀರ ಇತ್ತೀಚೆಗೆ. ಅದು ನೀವೇ ಅಲ್ಲ, ಆ ಕ್ವಾಲಿಟಿ ನಿಮ್ಮಲ್ಲಿಲ್ಲ. ಬಿಕಾಸ್ ಏನೋ ಆಯಿತು ಅನ್ನೋದಕ್ಕೆ ನೀವು ಒಬ್ಬ ಕೆಟ್ಟ ವ್ಯಕ್ತಿ ಆಗುವ ಅವಶ್ಯಕತೆ ಇಲ್ಲ. ಯಾಕಂದರೆ ಹೌದು, ನಾವೆಲ್ಲ ಮನುಷ್ಯರು, ಒಂದೊಂದು ಸಲ ಆ ರೀತಿಯಾಗಿ ಅನಿಸುತ್ತೆ. ಹೌದು, ನನಗೆ ಮೋಸ ಆಗಿದೆ, ನಾನು ಇಷ್ಟೆಲ್ಲ ಒಳ್ಳೇದು ಮಾಡಿದ್ದೀನಲ್ಲ, ನನಗೆ ಯಾಕೆ ಮೋಸ ಆಗ್ತಾಯಿದೆ, ನಾನು ಇನ್ಮೇಲೆ ಮೋಸನೇ ಮಾಡ್ತೀನಿ, ನಾನು ಇನ್ಮೇಲೆ ಸುಳ್ಳೇ ಹೇಳ್ತೀನಿ ಅಂತ ನಿಮಗೆ ಹಾಗೆ ಮಾಡಬೇಕು ಅನ್ನಿಸ್ಬೋದು. ಆದರೆ ಯೂನಿವರ್ಸ್ ಹೇಳ್ತಾ ಇರೋದು, ನೀನಾಗೇ ಇಲ್ಲ, ನಾನು ಆ್ಯಕ್ಚುಲಿ ನಿನ್ನನ್ನು ಹಾಗೆ ಮಾಡೇ ಇಲ್ಲ, ನೀನು ಯಾಕೆ ಆಗಿದೆಯಾ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಆಗಿದೆ ನಿಮ್ಮದು. ಯಾಕಂದರೆ ಆ ಬದಲಾವಣೆ ಯೂನಿವರ್ಸ್ಗೆ ಇಷ್ಟ ಆಗ್ತಾಯಿಲ್ಲ. ನಿಮ್ಮಲ್ಲಿರುವಂಥ ಒಳ್ಳೆ ಕ್ವಾಲಿಟಿನ ಫಸ್ಟ್ ಸರಿ ಮಾಡ್ಕೊಳ್ಳಿ, ತೊಗೊಂಡು ಬನ್ನಿ ವಾಪಸ್. ಹಾಗೂ ಜನ ಹೇಗೇ ಇರಲಿ ಕ್ಷಮಿಸ್ಬಿಟ್ಬಿಡಿ, ಅವ್ರನ್ನ ಬಿಟ್ಬಿಡಿ. ದ್ಯಾಟ್ಸ್ ಓಕೆ, ಫಾರ್ಗಿವ್ ದೆಮ್. ಐ ನೋ ಇಟ್ ಈಸ್ ಹಾರ್ಡ್, ಬಟ್ ನೀವು ಫಾರ್ಗಿವ್ ಮಾಡಲೇಬೇಕು. ಓಕೆ, ಆವಾಗಲೇ ನೀವಿನ್ನೂ ಒಂದು ಪಟ್ಟು ಮೇಲೆ ಹೋಗ್ತೀರಾ. ನಾನು ಇನ್ನೊಂದೇನು ನೋಡ್ತಿದ್ದೀನಿ ಅಂದರೆ, ಇನ್ನೊಂದು ತಿಂಗಳಲ್ಲಿ ನಿಮ್ಮ ಲೈಫ್ನಲ್ಲಿ ಏನು ಬದಲಾವಣೆನೇ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ಆಗುತ್ತೆ ಅಂತ ಬರ್ತಾ ಇದೆ. ಸೊ ಧೈರ್ಯವಾಗಿರಿ. ಓಕೆ, ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್. ಸೊ ಈ ಒಂದು ವಿಡಿಯೋ ಅರೌಂಡ್ 30 ನಿಮಿಷದ ವಿಡಿಯೋ ಆಗಿತ್ತು. ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ. ಇದು ನಿಮಗೋಸ್ಕರ ನಾನು ಪ್ರೀತಿಯಿಂದ ಮಾಡ್ತಿರುವಂಥ ವಿಡಿಯೋ. ಸೊ ಇದು ನಿಮಗೆ ಇಷ್ಟ ಆಗ್ತಾಯಿದೆ ಅಂದರೆ ಬೇರೆಯವ್ರ ಜೊತೆ ಶೇರ್ ಮಾಡಿ. ವ್ಯೂಸ್ ನಾನು ನೋಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ ಅಂತ ನನಗೂ ಗೊತ್ತು. ಕಮೆಂಟ್ ಮಾಡ್ತೀರಾ ವೀಡಿಯೋಸ್ಗೆ. ನಿಮಗೆ ಇಷ್ಟ ಆಗ್ತಾಯಿದೆ ಅಂದರೆ ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿ. ದಟ್ಸ್ ಹೌ ಯು ಸಪೋರ್ಟ್ ಮೀ. Okay, thank you so much.